ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬ್ರೋ. ಏನ್ ಮಾಡ್ತಾ ಇದ್ದೀರಾ? ಅದೇ ಬ್ರೋ, ಟ್ರೇಡ್ ನೋಡ್ತಾ ಇದ್ದೆ. ಹಾ, ಅನಲೈಸ್ ಮಾಡಿದ್ರಾ ಟ್ರೇಡ್ ಮಾರ್ಕೆಟು? ಹಾ ಬ್ರೋ, ಮಾಡ್ತಾ ಇದ್ದೆ ಇವಾಗ. ಅದೇ ನಾನು ಒಬ್ನೇ ಮಾಡೋಣ ಅನ್ಕೊಂಡಿದ್ದೆ. ಹಾ, ಜೊತೆಲಿ ನೀನು ಇರ್ತೀಯ, ನೀನು ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡಿ ನಿಂಗ್ ವೆಲ್ ಬ್ರೋ. ಕನೆಕ್ಟ್ ಆದ್ ಇವತ್ ಕನೆಕ್ಟ್ ಆದ್ರಿ. ಸೊ ಇಬ್ರು ಮಾಡೋಣ ಬ್ರೋ, ಈ ಅನಾಲಿಸಿಸ್ ಮಾಡೋಣ. ಅಂದ್ರೆ ಮಾರ್ಕೆಟ್ ಹೆಂಗೆ ಬಿಹೇವಿಯರ್ ಇದೆ, ಹಾ ಬ್ರೋ. ಏನ್ ಆಗ್ತಾ ಇದೆ, ಇದರಿಂದ ಇಬ್ರು ಪಾಯಿಂಟ್ ಆಫ್ ವ್ಯೂ ಗೊತ್ತಾಗುತ್ತೆ. ಹಾ ಚೆನ್ನಾಗಿ ಬ್ರೋ. ಆಗುತ್ತೆ ಟ್ರೇಡ್ಸ್ ಮಾಡಕ್ಕೆ. ಸೊ ಸ್ಟಾರ್ಟ್ ಮಾಡೋಣ ಅವರು. ಅಂದ್ರೆ ಹಾ ಬ್ರೋ. ಹ್ಮ್. ಫಸ್ಟ್ ನೀವು ಮಾಡ್ತೀರಾ? ಸ್ಕ್ರೀನ್ ಶೇರ್ ಮಾಡಿ. ಹಾ, ಓಕೆ, ನಾನು ಶೇರ್ ಮಾಡ್ತೀನಿ. ವೆಲ್ ಬ್ರೋ. ಇವತ್ತು ಯಾವ್ದು ಮಾಡ್ಲಿ ಬ್ರೋ? ನಾನು ಹ್ಮ್. ನಾನು ಜಿ ಬಿ ಪಿ ಇವ್ರು ಮಾಡಿ. ಹಾ, ಜಿ ಬಿ ಪಿ ಮತ್ತೆ ಯೂರೋ ಎಸ್ ಡಿ ನೀವು ಡಿಸ್ಕಸ್ ಮಾಡಿ. ಸೊ ನೀವು ಹಾ, ಅನಲೈಸ್ ಮಾಡಿ. ಮತ್ತು ಹಾ, ಗೋಲ್ಡು ಮತ್ತೆ ಬಿ ಟಿ ಸಿನ ನಾನು ಅನಲೈಸ್, ಯಾಕಂದ್ರೆ ರೆಗ್ಯುಲರ್ ಆಗಿ ಗೋಲ್ಡ್ ಟ್ರೇಡ್ ನಾ ಮಾಡ್ತೀನಿ. ಹಾ, ನೀವು ಜಿ ಬಿ ಪಿ ಮಾಡ್ತೀರಲ್ವಾ ಅದಕ್ಕೆ. ಹಾ, ಓಕೆ ಬ್ರೋ. ಹಂಗಂದ್ರೆ ಇವತ್ತು GBP ಮತ್ತೆ USD ನಾನು ಮಾಡ್ತೀನಿ. ಹಾ ಬ್ರೋ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟು, ಹಾ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಒಂದ್ ನಿಮಿಷ ಬ್ರೋ, ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಓಕೆ. ಇಂಡಿಯನ್ ಮಾರ್ಕೆಟ್ ಆಲ್ಮೋಸ್ಟ್ ಅದು 1% ಏನೋ ಫಾಲ್ ಆಗಿದೆ ಬ್ರೋ ಇವತ್ತು. ಹಾ, ಓಕೆ. ಇವತ್ತು ಹಾ ಬ್ರೋ, USD GBP USD ಎರಡು ಗ್ಯಾಪ್ ಗ್ಯಾಪ್ ಹಾ, ಡೌನ್ ಓಪನ್ ಗ್ಯಾಪ್ ಆಯ್ತು ಡೌನ್ ಇವತ್ತು. ಆಗಿದೆ. ಹಾ, ತುಂಬಾ. ಸೊ ಇವಾಗ ಸ್ಟಾರ್ಟಿಂಗ್ USD ಮಾಡೋಣ. ಹಾ ಬ್ರೋ. ಇವತ್ತು ಸೊ ಸ್ಟಾರ್ಟಿಂಗ್ ನಾನು ಹೆಂಗ್ ಅನಾಲಿಸಿಸ್ ಮಾಡ್ತೀನಿ ಅಂದ್ರೆ ಫಸ್ಟ್ ಡೈಲಿಗೆ ಹೋಗ್ತೀನಿ. ಓಕೆ. ಡೈಲಿ ಏನಾಗ್ತದೆ ಅಂತ ನೋಡ್ತೀನಿ, ಮತ್ತೆ ಈ ಇಂಡಿಕೇಟರ್ ಯೂಸ್ ಮಾಡ್ತೀನಿ ಬ್ರೋ, ನನ್ನ ಸ್ಟ್ರಕ್ಚರ್ ಗೊತ್ತಾಗಕ್ಕೆ. ಸಿಂಪಲ್ ಆಗಿ ನನಗೆ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಾಗಕ್ಕೆ ಈ ಇಂಡಿಕೇಟರ್ ಯೂಸ್ ಮಾಡ್ತೀನಿ. ಹಾ ಬ್ರೋ. ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಲೋವರ್ ಲೋ ಅಂತ ಒಂದು ಸ್ಟ್ರಾಟಜಿ ಇದೆ, ಅದನ್ನ ಯೂಸ್ ಮಾಡ್ಕೊಂತೀನಿ. ಹಾ ಬ್ರೋ. ಇವತ್ತೇನಾಗ್ತದೆ ಅಂದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಒಂದು ಮಾರ್ಕೆಟ್ ಡ್ರಾನ್ ಮಾಡಿ ತೋರಿಸ್ತೀನಿ ಬ್ರೋ. ಹಾ. ಇವಾಗ ಮಾರ್ಕೆಟ್ ಒಂದು ಲೋವರ್ ಹೈ ಲೋವರ್ ಲೋ ಮಾಡ್ತಾ ಇತ್ತು ಡೈಲಿಯಲ್ಲಿ. ಸೊ ಹಾ ಇದು ಬ್ರೋ. ಇದನ್ನ ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಬ್ರೋ, ಅಂದ್ರೆ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇತ್ತು ಮಾರ್ಕೆಟ್ ಅಂತ. ಹ್ಮ್. ಹಿಂಗ್ ನೋಡ್ತಾ ಇದ್ರೆ ಒಂದು ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಅಲ್ಲಿ ಇತ್ತು, ಬಟ್ ಬ್ರೇಕ್ ಆಯ್ತು ಇಲ್ಲಿ. ಹಾ ಮಾರ್ಕೆಟ್ ಬ್ರೋ. ಆಲ್ಮೋಸ್ಟ್ ಬ್ರೇಕ್ ಮಾಡ್ಬಿಟ್ಟಿತ್ತು ಈ ಲೋವರ್ ಹೈನ. ಬಟ್ ಯಾವಾಗ ಬ್ರೇಕ್ ಆಯ್ತು, ಅದ್ರ ಲಾಸ್ಟ್ ಕ್ಯಾಂಡಲ್ ಇದ್ರ ಸ್ಟಾಪ್ ಲಾಸ್, ಇವಾಗ ಯಾರ ಬೈಯಿಂಗ್ ತಗೊಂಡ್ಬಿಟ್ಟಿದ್ರು ಬ್ರೇಕ್ಔಟ್ ಅಲ್ಲಿ ಎಂಟ್ರಿ ಆಗಿದ್ರೆ ಅವ್ರ ಸ್ಟಾಪ್ ಲಾಸ್ ಇಲ್ಲಿ, ಇಲ್ಲ ಹ್ಮ್. ಅಂದ್ರೆ ಇಲ್ಲಿ ಇರ್ತಾ ಇತ್ತು. ಹಾ ಬ್ರೋ. ಎರಡೂ ಕ್ಲೋಸ್ ಆಗ್ಬಿಟ್ಟಿತ್ತು. ಅದು ಆಲ್ಮೋಸ್ಟ್ ಎರಡರದ್ದು ಸ್ಟಾಪ್ ಲಾಸ್ ಹಿಟ್ ಆಗಿತ್ತು, ಎಲ್ಲರೂ ಕ್ಲೋಸ್ ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ ಅವತ್ತಿನ ದಿನ. ಸೊ ಗ್ಯಾಪ್ ಡೌನ್ ಆಯ್ತು ಹ್ಮ್. ಅಂತ ನನ್ಗನ್ಸುತ್ತೆ ಇವ್ರು USD ಅಲ್ಲಿ. ಓಕೆ. ಅವರೆಲ್ಲ ಟಾರ್ಗೆಟ್ ಇವಾಗ ಏನ್ರ ಸ್ಟಾಪ್ ಲಾಸ್ ಬಿಟ್ಟಿರೋರ್ದು ಎಂಟ್ರೀಸ್ ಎಲ್ಲ ಇಲ್ಲಾಗಿದ್ರೆ ಅವ್ರ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ, ಆ, ಹ್ಮ್. ಇಲ್ಲಿಗೆ ಇರ್ತಾ ಇತ್ತು ನೆಕ್ಸ್ಟ್ ಟಾರ್ಗೆಟ್. ಇಲ್ಲ ನಾವು ಝೋನ್ ಆಗಿ ತಗೊಂಡ್ರು ಇಲ್ಲಿವರೆಗೂ ಇರ್ತಾ ಇತ್ತು ಹಾ ಬ್ರೋ. ಟಾರ್ಗೆಟ್. ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಆಗ್ಬಿಟ್ಟಿದೆ ಇವ್ರು USD ಅಲ್ಲಿ ಬೈಯರ್ದು. ಇನ್ನ ಏನಂದ್ರೆ ಹ್ಮ್. ಡೌನ್ ಹೋದ್ರೆ ಇಲ್ಲಿವರೆಗೂ ಬರ್ಬೋದು. ಇಲ್ಲ ಇಲ್ಲಿ ಅಂದ್ರೆ ಬೈಯಿಂಗ್ ಕ್ಯಾಂಡಲ್ ಬಂತು, ನನ್ಗೊಂದು ಗ್ರೀನ್ ಕ್ಯಾಂಡಲ್ ಬಂತು ಅಂದ್ರೆ ಇಲ್ಲಿ ನೋಡು ಹಾ ಬ್ರೋ. ಡೈಲಿಯಲ್ಲಿ ಇದು ಡೋಜಿ ತರ ಕ್ರಿಯೇಟ್ ಮಾಡ್ತಾ ಇದೆ. ಡೋಜಿ ಹಾ. ಇದು ಕನ್ಫರ್ಮೇಶನ್ ಏನು ಇಲ್ಲ. ಸೊ ಇವತ್ತು ನೋಡ್ತೀನಿ ಡೌನ್ ಚಿಕ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಇವಾಗ ಹೆಂಗಿದ್ರು ಇದು ಅಪ್ ಟ್ರೆಂಡ್ ಬ್ರೇಕ್ ಆಗಿತ್ತು ಮತ್ತೆ ಕೆಳಗಡೆ ಹೋಗಿತ್ತು. ಇನ್ ಕೇಸ್ ಏನಾದ್ರೆ ಬೈಯರ್ಸ್ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಇಲ್ಲಿ ಒಂದು ಹೈಯರ್ ಲೋ ಅಂತೂ ಕ್ರಿಯೇಟ್ ಮಾಡಬೇಕು. ಇವಾಗ ಸ್ಟ್ರಕ್ಚರ್ ನೋಡಿದ್ರು ನಾವು ಹಿಂಗ್ ಹೋಗಿದ್ಯಾ, ಬೈಯರ್ಸ್ ಬರ್ಬೇಕಂದ್ರೆ ಹಾ ಬ್ರೋ. ಈ ಝೋನ್ ಒಳಗಡೆನೆ ಎಲ್ಲಾದ್ರೂ ಒಂದು ಹೈಯರ್ ಲೋ ಕ್ರಿಯೇಟ್ ಮಾಡಬೇಕು ಈ ಝೋನ್ ಒಳಗಡೆನೆ. ಸೊ ಇಲ್ಲಿವರೆಗೂ ಬಂದಿದೆ, ಹಾ ಇಲ್ಲೂ ಬ್ರೋ. ನನ್ಗೆ ಹೈಯರ್ ಲೋ ಏನಾರ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ಇಲ್ಲಿವರೆಗೂ ಹೋಗ್ತೀನಿ. ಹೈಯರ್ ಲೋ ಸ್ಟಾರ್ಟ್ ಓಕೆ. ಮಾಡ್ತು ಅಂದ್ರೆ ಇಲ್ಲಿವರೆಗೂ, ಇಲ್ಲ ಇಲ್ಲಿವರೆಗೂ ಹ್ಮ್. ಟಾರ್ಗೆಟ್ಸ್ ತಗೊಂತೀನಿ. ಹೈಯರ್ ಲೋ ಪ್ರಿಂಟ್ ಆಯ್ತು ಅಂದ್ರೆ. ಹಾ ಬ್ರೋ. ಇಲ್ಲ ಇಲ್ಲಿವರೆಗೂ ಆಗಿಲ್ಲ. ಇವಾಗ ಇದ್ ಬೇಡ, ಅಪ್ ಟ್ರೆಂಡ್ ಹೋಗ್ಬೇಕಿತ್ತು ಅಂದ್ರೆ ಹಿಂಗ್ ಹೋಗ್ಬೇಕಿತ್ತು. ಹಾ ಇಲ್ಲ ಬ್ರೋ. ಇನ್ ಕೇಸ್ ಡೌನ್ ಟ್ರೆಂಡ್ ಇದೆಲ್ಲ ಫೇಕ್ ಆಗ್ಬಿಟ್ಟು ಈ ಬ್ರೇಕ್ಔಟ್ ಫೇಕ್ ಆಗಿ ಹ್ಮ್. ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ತಿರ್ಗಾ ಇಲ್ಲಿವರೆಗೂ, ಇಲ್ಲ ಇಲ್ಲಿ ಡೌನ್ ಟ್ರೆಂಡ್ ಇಲ್ಲಿ ಲೋವರ್ ಲೋ ಮಾಡ್ಬಿಟ್ಟು ಹಿಂಗ್ ಬಂದು ಹ್ಮ್.
ತಿರ್ಗಾ ಇಲ್ಲ ಈ ಝೋನ್ ಒಳಗಡೆ ನನ್ಗೆ ಅಂದ್ರೆ ಲೋವರ್ ಹೈ ಕ್ರಿಯೇಟ್ ಆಯ್ತು ಅಂದ್ರೆ ನಾನು ಈಸಿಯಾಗಿ ಇದನ್ನ ಟಾರ್ಗೆಟ್ ಆಗಿ ಇಕ್ಕೊಂತೀನಿ ಡೈಲಿ ಟೈಮ್ ಫ್ರೇಮ್ ಓಕೆ. ಅಲ್ಲಿ. ಇಲ್ಲಿವರೆಗೂ ಹ್ಮ್. ಟಾರ್ಗೆಟ್ ಇಕ್ಕೊಂತೀನಿ, ಲೋವರ್ ಲೋ ಎಲ್ಲಿ ಕ್ರಿಯೇಟ್ ಮಾಡಿತ್ತು ಅಲ್ಲಿವರೆಗೂ ಇಕ್ಕೊಂತೀನಿ. ಲೋವರ್ ಹೈ ಪ್ರಿಂಟ್ ಆಗಿದ ತಕ್ಷಣ ತಗೊಂಡ್ಬಿಡ್ತೀನಿ ಟ್ರೇಡು. ಸೊ ಹಾ ಬ್ರೋ. ಡೈಲಿ ಈ ತರ ಕಾಣಿಸ್ತಾ ಇದೆ ನನ್ಗೆ ಯೂರೋ ಎಸ್ ಡಿ 4 ಅವರ್ಸ್ಗೆ ಹೋದ್ರೆ 4 ಅವರ್ಸ್ ಅಲ್ಲಿ ಸೇಮ್. ಇವಾಗ ಈ ಮೂಮೆಂಟ್ ಅಂದ್ರೆ ಇಲ್ಲಿ ಲೋವರ್ ಹೈ, ಹೈಯರ್ ಲೋ, ಲೋವರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಲಾಸ್ಟ್ ನನಗ್ ಪ್ರಿಂಟ್ ಆಗಿರೋದು ಇಲ್ಲಿವರೆಗೂನೆ ಹಾ ಬ್ರೋ. ಮಾರ್ಕೆಟ್. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇತ್ತು ಇದನ್ನು 4 ಅವರ್ಸ್ ಅಲ್ಲೂ. ಆಮೇಲೆ ಹೈಯರ್ ಲೋ ಇಲ್ಲಿ ಬ್ರೇಕ್ ಆಗಿ ಇಲ್ಲಿ ಇದಾಗಿದೆ. ಸ್ಟ್ರಾಂಗ್ ಕ್ಲೋಸಿಂಗು ಕೊಟ್ಟಿದೆ ಈ ಹೈಯರ್ ಲೋ ಹತ್ರ. ಹಾ ಬ್ರೋ. ಸ್ಟ್ರಾಂಗ್ ಕ್ಲೋಸಿಂಗು ಕೊಟ್ಟಿದ್ದು, ಅದಕ್ಕೆ ಇದು ಕೆಳಗಡೆ ಹೋಗ್ತದೆ ಇನ್ನ 4 ಅವರ್ಸ್ ಅಲ್ಲಿ. ಸೊ ನನ್ನ ಹಾ. ಪಾಯಿಂಟ್ ಇನ್ನ 4 ಅವರ್ಸ್ ಅಲ್ಲೂ ಇನ್ನ ಇದೆ. ನಾನೇಂದ್ರ ಕೆಳಗಡೆ ಹೋಗ್ಬೇಕು ಇವಾಗ ಮಾರ್ಕೆಟ್ ಅಲ್ಲಿ ಇದು ಲೋವರ್ ಹೈ ಲೋವರ್ ಲೋ ಹಿಂಗ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಇದ್ರ ಹ್ಮ್. ಕೆಳಗಡೆ ನೋಡ್ತಾ ಇರ್ತೀನಿ ನಾನು ಸೆಲ್ಲಿಂಗು. ಇಲ್ಲ ಓಕೆ. ಯಾವಾಗ ಪುಲ್ ಬ್ಯಾಕ್ ಬರುತ್ತೆ ಅಲ್ಲಿಂದ ಇರ್ತೀನಿ. ಹ್ಮ್. 4 ಅವರ್ಸ್ ಅಲ್ಲಿ ಇದ್ದು ದೊಡ್ಡ ಗ್ಯಾಪ್ ಓಪನ್ ಆಗಿರೋದಕ್ಕೆ ಇನ್ನ ಮಾರ್ಕೆಟ್ ಇಲ್ಲೇ ಇದೆ, ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಇನ್ ಕೇಸ್ ಇವಾಗ ಇವತ್ತಿನ ಮೂವ್ಮೆಂಟು ತಿರ್ಗಾ ಇದು ಒಂದು ಪುಲ್ ಬ್ಯಾಕ್ ನೋಡ್ಬೋದು ನಾವು. ಪುಲ್ ಬ್ಯಾಕ್ ಮೂವ್ಮೆಂಟ್ ನೋಡ್ಬೋದು, ಇಲ್ಲ ಡೌನ್ ಸೈಡ್ ಅಷ್ಟೊಂದು ಚಾನ್ಸ್ ಇಲ್ಲ. ಅದೇ ಫಸ್ಟ್ ಹಿಂಗ್ ಮೇಲ್ ಬಂದು ಹಿಂಗ್ ಕೆಳಗಡೆ ಹೋಗುತ್ತೆ 4 ಅವರ್ ಅಲ್ಲಿ. ಹಾ ಬ್ರೋ. 1 ಅವರ್ ಇವಾಗ ನನ್ಗೆ ಇಂಪಾರ್ಟೆಂಟ್ ಝೋನ್ಸ್ ಅಂದ್ರೆ ಇದೆಲ್ಲ ತೆಗ್ದ್ಬಿಡ್ತೀನಿ. ಇವತ್ತಿನ ದಿನ ಇಂಪಾರ್ಟೆಂಟ್ ಆಗಿರೋದು ಅಂದ್ರೆ 1 ಅವರ್ ಅಲ್ಲಿ ಇದು ಲೋ ಇದೆ, ನನ್ನ ಕಾಣಿಸ್ತಾ ಇರೋ ಲೋ ಬಂದು ಇದಿದೆ, ಹಾ ಬ್ರೋ. ಹೈ ಬಂದು ಇಲ್ಲಿದೆ 1 ಅವರ್ ಅಲ್ಲಿ. ಹ್ಮ್. ಅದು ಬಿಟ್ರೆ 1 ಅವರ್ ಅಲ್ಲಿ ಇಷ್ಟೇ ಕಾಣಿಸ್ತಾ ಇರೋದು ನಮ್ಗೆ. ಲಾಸ್ಟ್ ಲೋ ಬ್ರೇಕ್ ಆಗಿರೋದು ಇಲ್ಲಿದೆ. ಹ್ಮ್. ಇನ್ನೊಂದು ಲೋ ಅಂದ್ರೆ ಇಲ್ಲಿ. ಈ 4 ನನ್ಗೆ ತುಂಬಾ ಇಂಪಾರ್ಟೆಂಟ್ ಲೆವೆಲ್ಸ್ ಆಗಿರುತ್ತೆ. ಓಕೆ. ಯಾಕಂದ್ರೆ ಲಾಸ್ಟ್ ಲೋ ಬೈಯರ್ಸ್ ಇಲ್ಲಿಂದ ಎಂಟರ್ ಆಗಿ ಇಲ್ಲಿವರೆಗೂ ಹೋಗಿದ್ದಾರೆ, ಅದಕ್ಕೆ ನನ್ಗೆ ಈ ಝೋನ್ ಒಂದು ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಲಾಸ್ಟ್ ಸೆಲ್ಲರ್ಸ್ ಎಂಟರ್ ಆಗಿರೋದು ಇಲ್ಲಿಂದ ಇದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಲೋ ಇಲ್ಲಿಂದ ಬೈಯರ್ಸ್ ತಿರ್ಗಾ ಎಂಟರ್ ಆಗಕ್ ನೋಡಿದ್ದಾರೆ. ಮತ್ತೆ ಲಾಸ್ಟ್ ಸೆಲ್ಲಿಂಗ್ ಇದಾಗಿರೋದು ಇಲ್ಲಿ. ಸೊ ಈ 4 ಪಾಯಿಂಟ್ಸ್ ನಂಗೆ ಇಂಪಾರ್ಟೆಂಟ್ ಇರುತ್ತೆ. ತಿರ್ಗಾ ನಾನು 15 ಮಿನಿಟ್ಸ್ಗೆ ಹೋಗ್ತೀನಿ. ಇಂಟ್ರಾಡೇ ಮಾಡ್ಬೇಕು ಅಂದ್ರೆ ಇಲ್ಲಿ ಇನ್ನ ಸ್ಟ್ರಕ್ಚರ್ ಕ್ಲಿಯರ್ ಆಗಿಲ್ಲ. ಇನ್ ಕೇಸ್ ಲೋವರ್ ಹೈ ಬ್ರೇಕ್ ಆಯ್ತು ಅಂದ್ರೆ 15 ಮಿನಿಟ್ಸ್ ಅಲ್ಲಿ ಈ ಲೋವರ್ ಹೈ ಬ್ರೇಕ್ ಆಯ್ತು ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಮಾರ್ಕೆಟ್ ಇಂದ ಇವಾಗ ಲೋವರ್ ಹೈ ಬ್ರೇಕ್ ಆಯ್ತು, ಒಂದು ಹೈಯರ್ ಲೋ ಇಲ್ಲ ಇಲ್ಲಿಗೆ ಬಂದು ಹಾ ಯಾವಾಗ ಬ್ರೋ. ಇಲ್ಲಿಂದ ಒಂದು ಬುಲಿಶ್ ಕ್ಯಾಂಡಲ್ ಕೊಡುತ್ತಲ್ಲ ಆ ಟೈಮಲ್ಲಿ ನಾನು ಎಂಟ್ರಿ ಆಗಿ ಇದು ಎಲ್ಲಿವರೆಗೂ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ಅಂತಲ್ಲ, ಎಲ್ಲಿ ಲಾಸ್ಟ್ ಹೈ ಎಲ್ಲಿವರೆಗೂ ಮಾಡಿರುತ್ತೆ. ಹೈ ನೋಡ್ತೀನಿ ಫಸ್ಟ್, ಹೈ ಪ್ರಿಂಟ್ ಆಗ್ಲಿ. ಹೈ ಪ್ರಿಂಟ್ ಹಾ ಆದ್ಮೇಲೆ ಬ್ರೋ. ಇಲ್ಲಿ ಬಂದು ಒಂದು ಬುಲ್ಲಿಶ್ ಕ್ಯಾಂಡಲ್, ಓಕೆ. ಈ ತರ ಒಂದು ಕ್ಯಾಂಡಲ್ ಬಿಯರಿಶ್ ಕ್ಯಾಂಡಲ್ ಇರಬೇಕು. ಫಸ್ಟ್ ಆಫ್ ಆಲ್ ಇಲ್ಲೊಂದು ಬಿಯರಿಶ್ ಹ್ಮ್. ಕ್ಯಾಂಡಲ್ ಇರಬೇಕು. ಆ ಬಿಯರಿಶ್ ಕ್ಯಾಂಡಲ್ ನ ಎನ್ಗಲ್ಫ್ ಮಾಡಿರ್ಬೇಕು ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್. ಓಕೆ. ಆ ಟೈಮಲ್ಲಿ ಮಾತ್ರ ನಾನು ಎಂಟ್ರಿ ತಗೊಂತೀನಿ. ಇನ್ ಕೇಸ್ ಈ ರೆಡ್ ಕ್ಯಾಂಡಲ್ನೇ ಅದನ್ನ ಬ್ರೇಕ್ ಮಾಡಕ್ ಆಗಿಲ್ಲ ಅಂದ್ರೆ ಅದು ಏನೋ ಮೂಮೆಂಟಮ್ ಇಲ್ಲ ಅಂತ ಮಾರ್ಕೆಟ್ ಅಲ್ಲಿ. ಈ ರೆಡ್ ಕ್ಯಾಂಡಲ್ ನನ್ನೇ ಒಂದ್ ಕ್ಯಾಂಡಲ್ ಬ್ರೇಕ್ ಮಾಡಕ್ ಆಗಿಲ್ಲ ಅಂದ್ರೆ, ಇನ್ ಕೇಸ್ ಹ್ಮ್. ಹಿಂಗ್ ಆಯ್ತು, ಕ್ಲೋಸ್ ಆಯ್ತು, ಅವಾಗ್ಲೂ ನಂದು ಹ್ಮ್. ಇನಿಷಿಯೇಟ್ ಆಗಿರಲ್ಲ. ಇಲ್ಲ ಇನ್ನ ಫಾರ್ ಎಕ್ಸಾಂಪಲ್ ಇಲ್ಲಿಗಾಯ್ತು, ಇಲ್ಲಿ ಬೇರಿಶ್ ಕ್ಯಾಂಡಲ್ ಇದೆ, ಈ ತರ ಒಂದು ಕ್ಯಾಂಡಲ್ ಕ್ರಿಯೇಟ್ ಮಾಡಿ ಸೆಕೆಂಡ್ ಕ್ಯಾಂಡಲ್ ಆದ್ರ ಸೆಕೆಂಡ್ ಆರ್ ಥರ್ಡ್ ಕ್ಯಾಂಡಲ್ 3 ಹ್ಮ್. ಕ್ಯಾಂಡಲ್ಸ್ ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಹ್ಮ್. ಇದೇನಾದ್ರೂ ಬ್ರೇಕ್ ಆಯ್ತು, ಹ್ಮ್. ಇವಾಗ ಈ ಕ್ಯಾಂಡಲ್ ಬ್ರೇಕ್ ಮಾಡಕ್ಕಾಗಿಲ್ಲ, ಬಟ್ ಸೆಕೆಂಡ್ ಕ್ಯಾಂಡಲ್ ಇದ್ರ ಹೈ ಬ್ರೇಕ್ ಆಯ್ತು ಅಂದ್ರೆ ಇದು ನನ್ನ ಎಂಟ್ರಿ ಪಾಯಿಂಟ್ ಇರುತ್ತೆ ಇವತ್ತು ಬೈಯಿಂಗ್ ಸೈಡು. ಎಂಟ್ರಿ ಆಗ್ಬಿಟ್ಟು ಹಾ ಇದು ಬ್ರೋ. ಎಲ್ಲಿ ಹೈವರೆಗೂ ಹೋಯ್ತು ಅಲ್ಲಿವರೆಗೂ ಹೈ ಇಕ್ಕೊಂತೀನಿ. ಫಸ್ಟ್ ಟಾರ್ಗೆಟ್ ನಂದು. ಹ್ಮ್. ಸ್ಟಾಪ್ ಲಾಸ್ ನಂದು ಅದೇ ಸ್ವಿಂಗ್, ಈ ಕ್ಯಾಂಡಲ್ ಲೋ ಇಲ್ಲಾಂದ್ರೆ ಈ ಕ್ಯಾಂಡಲ್ ಲೋ ಇರುತ್ತೆ, ಅದೇ ಸ್ವಿಂಗ್ ಹಾ ಬ್ರೋ. ಆಗ್ಬಿಡುತ್ತೆ. ಇವಾಗ 3 ಕ್ಯಾಂಡಲ್ಸ್ ಇಂದ್ರ ಆಯ್ತು ಅಂದ್ರೆ ಇದು ಸ್ವಿಂಗ್ ಹ್ಮ್. ಆಗ್ಬಿಡುತ್ತೆ. 1 2 3 ಆವಾಗ ಈ ಕ್ಯಾಂಡಲ್ ಈ ಕ್ಯಾಂಡಲ್ನ ನಾನು ಸ್ಟಾಪ್ ಲಾಸ್ ಇಕ್ಕೊಂಡು ಟಾರ್ಗೆಟ್ನ ನಾನು ಫಸ್ಟ್ ಹೈ
ಆರ್ ಇವತ್ತು ಗ್ಯಾಪ್ ಅಪ್ ಎಲ್ಲಾಗಿದೆ ಇಲ್ಲಿವರೆಗೂ ಸೆಕೆಂಡ್ ಟ್ರೈ ಮಾಡ್ಬೋದು, ಅಂದ್ರೆ ಟ್ರೈಲ್ ಮಾಡ್ಕೊಂಡು ಇಲ್ಲಿವರೆಗೂ ಹೋಗ್ಬೋದು. ಇನ್ ಕೇಸ್ ಅದೇ ಏನಾದ್ರೂ ಲೋವರ್ ಲೋ ಬ್ರೇಕ್ ಆಯ್ತು, ಇದು ಅಪ್ ಸೈಡ್ ನಾನು ಹೇಳಿದ್ದು, ಈ ತರ ಕ್ಯಾಂಡಲ್ ಸೆಟಪ್ ಬಂದ್ರೆ ಮಾತ್ರ ಎಂಟ್ರಿ ಇರುತ್ತೆ ಇವತ್ತು ಹಾ ಬ್ರೋ. ಯೂರ್ ಯು ಎಸ್ ಡಿ ಅಲ್ಲಿ. ಅದೇ ಅಂದ್ರೆ ಡೌನ್ ಸೈಡ್ ನೋಡ್ತಾ ಇದ್ರೆ ನಾವು ಲೋಗ್ ಹೋಗ್ಬೇಕು ಫಸ್ಟ್. ಸೇಮ್ ಇವಾಗ ಲೋವರ್ ಹೈ, ಇಲ್ಲಿಂದ ಲೋವರ್ ಲೋ ಲೋವರ್ ಲೋ ಲೋವರ್ ಹೈ ಕ್ರಿಯೇಟ್ ಆಯ್ತು, ಲೋ ಕ್ರಿಯೇಟ್ ಆಗಿ ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಂದು ಲೋ ಬ್ರೇಕ್ ಆಗ್ಬೇಕು, ನೆಕ್ಸ್ಟ್ ಹಿಂಗ್ ಹೋಗ್ಬೇಕು, ಹಿಂಗೆ ಹಿಂಗೆ. ಯಾವಾಗ ಇಲ್ಲಿ ಹೈಯರ್ ಲೋ, ಹಾ ಬ್ರೋ. ಯಾವಾಗ ಈ ಹೈಯರ್ ಲೋ ಬ್ರೇಕ್ ಆಗುತ್ತೆ ಅಲ್ಲಿಂದ ನಾನು ಎಂಟ್ರಿ ತಗೊಂತೀನಿ ಸೆಲ್ಲಿಂಗ್ಗೆ. ಇನ್ ಕೇಸ್ ಈ ಓಕೆ. ತರ ಸ್ಟ್ರಕ್ಚರ್ ಆಯ್ತು ಅಂದ್ರೆ, ಯಾಕಂದ್ರೆ ಇಲ್ಲಿ ಲೋವರ್ ಹೈ ಅವ್ರದ್ದು ಲಿಕ್ವಿಡಿಟಿ ಗ್ರಾಬ್ ಆಗಿರುತ್ತೆ, ಪ್ಲಸ್ ಸ್ಟ್ರಕ್ಚರು ಬ್ರೇಕ್ ಆಗೋಗಿರುತ್ತೆ. ಇಲ್ಲಿ ಬ್ರೇಕ್ಔಟ್, ಇದು ಫಾಲ್ಸ್ ಬ್ರೇಕ್ಔಟ್ ತರ ಆಗ್ಬಿಟ್ಟು ಇದನ್ನೇ ನಮ್ಗೆ ಲೋವರ್ ಹೈ ಆಗಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಇದು. ಈ ಲೋವರ್ ಓಕೆ. ಹೈಗೆ ಎಂಟರ್ ಆಗ್ಬೋದು ಸೆಲ್ಲಿಂಗ್, ಅಂದ್ರೆ ಈ ಲೋವರ್ ಹೈಗೆ ಎಂಟರ್ ಆಗ್ಬೋದು, ಇಲ್ಲ ಅಂದ್ರೆ ಈ ಹೈಯರ್ ಲೋ ಬ್ರೇಕ್ಗೆ ಎಂಟರ್ ಆಗ್ಬೋದು. ಓಕೆ. ಕೇಸ್ ಹೈಯರ್ ಲೋ ಕ್ರಿಯೇಟ್ ಮಾಡ್ಬಿಟ್ಟಿದ್ರೆ ಹೈಯರ್ ಲೋ ಹೋಗ್ಬೋದು, ಇಲ್ಲ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಇದು ಸ್ಟ್ರೈಟ್ ಆಗಿ ಹಿಂಗಿದೆ, ಈ ತರ ಇದೆ ಮಾರ್ಕೆಟ್ ಸ್ಟ್ರಕ್ಚರ್. ಅವಾಗ್ಲೂ ಲೋವರ್ ಹೈ ಕ್ರಿಯೇಟ್ ಮಾಡಿದ ತಕ್ಷಣ ನನ್ ಅಂದ್ರೆ ಒಂದ್ ರೆಡ್ ಕ್ಯಾಂಡಲ್ ಬ್ರೋ, ಅದನ್ನು ಸೇಮ್. ಇವಾಗ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿದ, ಗ್ರೀನ್ ಕ್ಯಾಂಡಲ್ ಅಂದ್ರೆ ಇಲ್ಲಿ ಡೌನ್ ಹೋಗ್ಬಿಟ್ಟು ಇಲ್ಲಿ ಮೇಲ್ವರೆಗೂ ಹೋಗ್ತಾ ಇದೆ, ಆ ಟೈಮಲ್ಲಿ ಒಂದ್ ಸೆಲ್ಲಿಂಗ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್, ಈ ರೆಡ್ ಕ್ಯಾಂಡಲ್ ಇಲ್ಲ ಸೇಮ್ 1 2 ಈ ತರ ಕ್ಲೋಸಿಂಗ್ ಕೊಟ್ಟಿದ್ರೆ ಮಾತ್ರ ನಾನು ಎಂಟರ್ ಆಗ್ತೀನಿ. ಕ್ಲೋಸಿಂಗ್ ಕೊಡಕ್ ಆಗಿಲ್ಲ ಅಂದ್ರೆ ಇವ್ರು ಇನ್ನ ಸ್ಟ್ರಾಂಗ್ ಆಗೇ ಇದಾರೆ ಅಂತ. ನಾವು ಸೆಲ್ಲಿಂಗ್ ನೋಡಿದ್ರು ಸೆಲ್ಲಿಂಗ್ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ, ಬಯರ್ಸ್ ಅದ್ರ ಮೇಲೆ ಹೋಗಕ್ ಆಗಿಲ್ಲ. ಸೆಲ್ಲಿಂಗ್ ನೋಡಿದ್ರು ಬಯರ್ ಸ್ಟ್ರಾಂಗ್ ಇದ್ದಾರೆ, ಸೆಲ್ಲರ್ಸ್ ಅದಕ್ಕಿಂತ ಕೆಳಗಡೆ ಬರಕ್ ಆಗಿಲ್ಲ. ಸೊ ಇನ್ ಕೇಸ್ ಅಂದ್ರೆ ಈ ತರ ಮೂಮೆಂಟಮ್ ಕ್ಯಾಂಡಲ್ ಏನಾರ ಕೊಟ್ಬಿಟ್ರೆ ನಾನು ಎಂಟರ್ ಆಗ್ಬಿಟ್ಟು ಇವತ್ತಿನ ಟಾರ್ಗೆಟ್ಸ್ ಡೌನ್ ಸೈಡ್ ಅಂದ್ರೆ ಆಲ್ಮೋಸ್ಟ್ ಲೋವರ್ ಲೋ ನೆಕ್ಸ್ಟ್ ಲೋನೇ ನನ್ನ ಟಾರ್ಗೆಟ್ ಇರುತ್ತೆ. ಇಲ್ಲಿ ಈ ತರ ಕ್ಯಾಂಡಲ್ ಮಾಡಿದಾಗ ಸ್ಟಾಪ್ ಲಾಸ್ ನಂದು ಇಲ್ಲಿ ಎಲ್ಲಾದ್ರೂ ಇಟ್ಕೊಂಡು ಟಾರ್ಗೆಟ್ ಡೌನ್ ಸೈಡ್ ಇಷ್ಟೇ ಕಾಣಿಸ್ತಾ ಇರೋದು, ಸೇಫ್ ಆಗಿ ಎಕ್ಸಿಟ್ ಆಗಕ್ಕೆ ಇಷ್ಟಿರುತ್ತೆ. ಇಲ್ಲ ಇನ್ನ ಡೌನ್ ಹೋಗುತ್ತೆ ಅಂದ್ರೆ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಸೊ ಇದು ಯೂರ್ ಎಸ್ ಜಿ ನಂದು ಅನಾಲಿಸಿಸ್. ನೆಕ್ಸ್ಟ್ ಜಿ ಬಿ ಪಿ ಯು ಎಸ್ ಜಿ ಬಂದ್ರೆ ಇದ್ರಲ್ಲೂ ಒಂದು ಗ್ಯಾಪ್ ಡೌನ್ ಇದಾಗಿದೆ, ಓಪನ್ ಆಗಿದೆ ಇವತ್ತು ಮಾರ್ಕೆಟು. ಸೊ ಇದು ನಾನು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಆ ತರ ಕ್ರಿಯೇಟ್ ಮಾಡಿ ಒಂದು ಹೈಯರ್ ಲೋ ಬ್ರೇಕ್ ಆಗಿ ಲೋ ಬಂತು, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಕ್ರಿಯೇಟ್ ಮಾಡ್ತಾ ಇತ್ತು ಇಲ್ಲಿ ಈ ಝೋನ್ ಅಲ್ಲಿ ಒಂದು ಲೋವರ್ ಹೈ ಕ್ರಿಯೇಟ್ ಮಾಡಿದ. ನೆಕ್ಸ್ಟ್ ಇವ್ರ ಟಾರ್ಗೆಟ್ಸ್ ಎಲ್ಲ ಈ ಲೋ ಹೋಗಿರುತ್ತೆ ಹ್ಮ್. ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ಇದು ಇಲ್ಲ ಅಂದ್ರೆ ಝೋನ್ ಆಗಿ ತಗೊಂತೀನಿ ಅಂದ್ರೆ ಇಷ್ಟೇ ಇರುತ್ತೆ ಡೈಲಿ 4 ಅವರ್ಸ್. 4 ಅವರ್ಸ್ ಅಲ್ಲಿ ಟ್ರೆಂಡ್ ಲೈನ್ ಇಲ್ಲಿತ್ತು, ತಡ ಆಯ್ತು. 4 ಅವರ್ಸ್ ಅಲ್ಲಿ ನನಗೆ ಝೋನ್ ಕಾಣಿಸ್ತಾ ಇರೋದು, ಇದ್ರ ಮೇಲೆ ಹೋದ್ರೆ ಬೈಯಿಂಗ್ ಸೈಡ್ ನಾವು ಪ್ಲಾನ್ ಮಾಡ್ಬೋದು, ಇಲ್ಲ ಅಂದ್ರೆ ಸೆಲ್ಲಿಂಗ್ ಅಂದ್ರೆ ಅದೇ ಇದ್ರ ಕೆಳಗಡೆ ಹೋಗ್ಬೇಕು, ಈ ಝೋನ್ ಕೆಳಗಡೆ ಹೋದ್ರೆ ನಾನು ಸೆಲ್ಲಿಂಗ್ ಎಂಟ್ರಿ ಆಗ್ತೀನಿ. ಇಲ್ಲ ಇಲ್ಲೆಲ್ಲಾದ್ರ 4 ಅವರ್ಸ್ ಅಲ್ಲಿ ಡೈಲಿಯಲ್ಲಿ ಅದೇ ಇದ್ರ ಮೇಲೆ ಹೋದ್ರೆ ಅಪ್ ಟ್ರೆಂಡ್ ಬೈಯಿಂಗ್ ಸೈಡ್ ಪ್ಲಾನ್ ಮಾಡ್ಬೋದು, ಪೊಸಿಷನ್ಸ್ಗೆಲ್ಲ ಹೋಲ್ಡ್ ಮಾಡ್ಕೊಬೋದು ಇದ್ರ ಮೇಲೆ, ಇದ್ರ ಕೆಳಗಡೆ ಸೆಲ್ಲಿಂಗ್ ಹೋಲ್ಡ್ ಮಾಡ್ಬೋದು. ಹಾ ಬ್ರೋ. 4 ಅವರ್ಸ್ ಹಿಂಗಿದೆ. ಕೆಳಗಡೆ ಸೈಡ್ ಅಂದ್ರೆ ನನ್ಗೆ ಇದು ಸ್ಟಾರ್ಟ್ ಆಗಿರೋದು ಇಲ್ಲಿಂದ ಈ ಝೋನ್ ವರ್ಗೂ ವೇಟ್ ಮಾಡ್ತೀನಿ ಸೆಲ್ಲಿಂಗ್ಗೆ. ಬೈಯರ್ಸ್ ಇನ್ನ ಇದಾರೆ ಮಾರ್ಕೆಟ್ ಅಲ್ಲಿ, ಒಂದ್ ಸ್ವಲ್ಪ ಬೈಯಿಂಗ್ ಇದೆ. ಬೈಯರ್ಸ್ ಎಲ್ಲ ಕ್ಲೋಸ್ ಆಗ್ಬೇಕಂದ್ರೆ ಈ ಲೆವೆಲ್ ಮಾರ್ಕೆಟ್ ಬ್ರೇಕ್ ಮಾಡಬೇಕು 4 ಅವರ್ಸ್ ಅಲ್ಲಿ. 1 ಅವರ್ ಅಲ್ಲಿ ಈ ಇದು ನೋಡಿದ್ರೆ ಆಲ್ಮೋಸ್ಟ್ ಹ್ಮ್ ಈ ಹೈ ಇದೆ ಇವತ್ತಿಂದು, ಡೇ ಹೈ, ಡೇ ಹೈ ಇದೆ ನಮ್ಗೆ. ಈ ಹೈ ಮೇಲೆ ಏನಾರ ಹೋಗಕ್ ಸ್ಟಾರ್ಟ್ ಆಯ್ತು ಅಂದ್ರೂ ನಾನು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂತೀನಿ. ಫಸ್ಟ್ ಈ ಝೋನ್ ಇಲ್ಲ ಈ ಝೋನ್, ಎರಡರಲ್ಲಿ ಒಂದ್ ಝೋನ್ ಇಲ್ಲಿವರೆಗೂ ಇಕ್ಕೊಬಹುದು ಟಾರ್ಗೆಟ್. ಹಾ ಹಿಂಗ್ ಇಕ್ಕೊಂಡು
ಇದ್ರ ಮೇಲೆ ಹೋಗಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಸೇಮ್ ಹಿಂಗೋಗಿ ಹಿಂಗೋಗಿ ಇಲ್ಲಿ, ಹ, ಇಲ್ಲಿ ಬಂದು ಹಿಂಗ್ ಹೋಗುವಾಗ ಇಲ್ಲಿ ನಂದು ಎಂಟ್ರಿ ಪಾಯಿಂಟ್ ಇರುತ್ತೆ ಬೈಯಿಂಗ್ ಎಂಟ್ರಿ ಆದ್ರೆ. ಸೆಲ್ಲಿಂಗ್ ಎಂಟ್ರಿ ಅಂದ್ರೆ ಇಲ್ಲಿ ನಮ್ದು ಡೇ ಲೋ ಇದೆ, ಡೇ ಲೋ ಹತ್ರ ಇಂದ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಕೊಟ್ರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಇದನ್ನ ಬ್ರೇಕ್ ಆಗ್ಬೇಕು, ಈ ಝೋನ್ ಬ್ರೇಕ್ ಆಗಿ ತಿರ್ಗಾ ಬಂದು ಏನಾದ್ರೂ ಲೋವರ್ ಹೈ ಫಾರ್ಮ್ ಆಗ್ತಾ ಇದ್ರೆ ಅವಾಗ ನಾವು ಡೌನ್ ಟ್ರೆಂಡ್ಗೆ ಹೋಗ್ಬೋದು. ಇಲ್ಲಿರೋ ಮಾರ್ಕೆಟು ಇನ್ ಕೇಸ್ ಏನಾರ ಇದನ್ನ ಈ ಈ ಪಾರ್ಟ್ನ ಇಲ್ಲಿಗೆ ತಗೊಂಡ್ರೆ ಈ ಪಾಯಿಂಟ್ ನಂದು ಎಂಟ್ರಿ ಪಾಯಿಂಟ್ ಆಗಿರುತ್ತೆ ಹಾಂ ಬ್ರೋ. ಸೆಲ್ಲಿಂಗ್ ಸೈಡು, ಬೈಯಿಂಗ್ ಸೈಡ್ ನಂದು ಇದೇ ಇರುತ್ತೆ, ಇದು ಎಂಟ್ರಿ ಪಾಯಿಂಟ್ ಆಗಿರುತ್ತೆ. ಸೊ ವೇಟ್ ಮಾಡ್ತಾ ಇದ್ದೀನಿ ಬ್ರೋ, ಇನ್ನ ಆಪರ್ಚುನಿಟೀಸ್ ಕೊಟ್ಟಿಲ್ಲ ಮಾರ್ಕೆಟ್ ಅಲ್ಲಿ. ಈ ಆಪರ್ಚುನಿಟಿ ಕೊಟ್ಟಿದ ತಕ್ಷಣ ನಾವು ಗ್ರಾಬ್ ಮಾಡ್ಕೊಬಹುದು ಈ ತರ ಆಪರ್ಚುನಿಟಿ ಎಂಟ್ರಿ ಪಾಯಿಂಟ್ಸು ಇಲ್ಲೆಲ್ಲಾದ್ರು. ಹಾ, ಬೈಯಿಂಗ್ ಈ ತರ ಇರುತ್ತೆ, ಸೆಲ್ಲಿಂಗ್ ಈ ತರ ಇರುತ್ತೆ, ಇನ್ನ ಕೊಟ್ಟಿಲ್ಲ. ಸೊ ವೇಟ್ ಮಾಡ್ತಾ ಇದ್ದೀನಿ ನಾನು ಯೂರೋ ಎಸ್ ಜಿ ಜಿ ಬಿ ಪಿ ಎಸ್ ಜಿಲಿ. ಸೊ ಇಷ್ಟೇ ಬ್ರೋ ನಂದು ಇದು. ಇವಾಗ ಹಾ, ನೀನು ಗೋಲ್ಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಹಾಂ ಬ್ರೋ. ಹಾ, ಗೋಲ್ಡು ಸ್ಕ್ರೀನ್ ಶೇರ್ ಮಾಡ್ಬಿಡ್ಲಾ ನಾನು? ಹಾ, ಓಕೆ. ನಾನು ಸಿಂಪಲ್ ಆಗಿ ಈ ತರನೇ ಅನಾಲಿಸಿಸ್ ಮಾಡ್ತಾ ಇರ್ತೀನಿ, ಅಂದ್ರೆ ಸ್ಟ್ರಕ್ಚರ್ ನೋಡ್ಕೊಂಡು ಸಪೋರ್ಟ್ ಹಾಂ ಬ್ರೋ. ರೆಸಿಸ್ಟೆನ್ಸ್, ಅಂದ್ರೆ ಬೈಯರ್ಸ್ ಎಲ್ಲಿಂದ ಬರ್ತಾರೆ, ಸೆಲ್ಲರ್ಸ್ ಎಲ್ಲಿಂದ, ಬೈಯರ್ಸ್ ಎಲ್ಲಿದ್ದಾರೆ ಸೆಲ್ಲರ್ಸ್ ಎಲ್ಲಿದ್ದಾರೆ ಅದನ್ನ ನೋಡ್ಕೊಂಡು, ಮತ್ತೆ ಓಕೆ. ಪ್ರೈಸ್ ಮೂವ್ಮೆಂಟು ಕ್ಯಾಂಡಲ್ ಸ್ಟಿಕ್ಸು ಹಾಂ ಇಷ್ಟನ್ನ ಬ್ರೋ. ನೋಡ್ಕೊಂಡು ಎಂಟರ್ ಆಗ್ತಾ ಇರ್ತೀನಿ ನಾನು ಮಾರ್ಕೆಟ್ ಅಲ್ಲಿ. ಓಕೆ ಬ್ರೋ. ಚೆನ್ನಾಗಿದೆ, ಲೈಕ್ ಸ್ಟ್ರಕ್ಚರ್ ಫಾಲೋ ಮಾಡಿದ್ರೆ ಮುಗ್ದೋಯ್ತಲ್ಲ ಮಾರ್ಕೆಟ್ ಒಳಗಡೆ. ಹಾ, ಫಸ್ಟ್ ನಾನು ಎಲ್ಲ ಡ್ರಾಯಿಂಗ್ಸನ್ನು ರಿಮೂವ್ ಮಾಡ್ಬಿಡ್ತೀನಿ. ಗೋಲ್ಡ್ ಹ್ಮ್, ತೆಗಿಯೋಣ ಫಸ್ಟ್. ಸೊ ಡೈಲಿ ಟೈಮ್ ಫ್ರೇಮ್ ಒಳಗಡೆ ಬಂದರೆ ಗೋಲ್ಡ್ ಒಳಗಡೆ ಹ್ಮ್, ಮ್, ಇದು ರೀಸೆಂಟ್ ಆಗಿ ಹೈ ಇತ್ತು ಬ್ರೋ, ಹಿಸ್ಟಾರಿಕಲ್ ಹೈ. ಸಾರಿ, ಹ್ಮ್, ಹಿಸ್ಟಾರಿಕಲ್ ಹೈನ ಬ್ರೇಕ್ ಮಾಡಿ ಈ ಕ್ಯಾಂಡಲ್ ಪೆನಿಟ್ರೇಟ್ ಮಾಡಿ ಕ್ಲೋಸಿಂಗು ಕೊಟ್ಟಿತ್ತು. ನೆಕ್ಸ್ಟ್ ಕ್ಯಾಂಡಲು ಕಂಪ್ಲೀಟ್ ರಿಜೆಕ್ಷನ್ ತಗೊಂಡು ಮೇಲ್ಗಡೆಯಿಂದ ಹ್ಮ್, ನೆಕ್ಸ್ಟ್ ಕ್ಯಾಂಡಲ್ ಏನಾಯ್ತು, ಈ ಕಮಿಂಗ್ ಕ್ಯಾಂಡಲು ಈ ಲೋ ಬ್ರೇಕ್ ಆಗಿ ತೆಳಗಡೆ ಬರ್ತಾ ಇದೆ. ಸೊ ದಟ್ ಮೀನ್ಸ್ ಸೆಲ್ಲರ್ಸ್ ಎಲ್ಲ ಸೆಲ್ಲರ್ಸಿಗೆ ಇನ್ವಿಟೇಷನ್ ಸಿಕ್ಕಿದೆ, ಅವರು ಬರ್ತಿದ್ದಾರೆ ಅಂತ ಅರ್ಥ. ಹ್ಮ್, ವೆಲ್, 4 ಅವರ್ಸ್ ಒಳಗಡೆ ನೋಡಿದ್ರೆ ಲಾಸ್ಟ್ ನಮ್ದು ಈ ಟ್ರೆಂಡು ಸ್ಟಾರ್ಟ್ ಆಗಿರೋದು ಫಿಬಿನಾಚಿ ಹಾಕಿದ್ರೆ, so ಇಲ್ಲಿಂದ ಬಾಯಿಂಗ್ ಏನು ಇಂಪಲ್ಸ್ ಮೂವ್ ಸ್ಟಾರ್ಟ್ ಆಗಿದ್ದು. ಇಲ್ಲಿಂದ ಬಂದು ಇಲ್ಲೇನೋ ಹಾಲ್ಟ್ ಮಾಡಿತ್ತು, ಹಾಲ್ಟ್ ಮಾಡಿ ಈ ಕ್ಯಾಂಡಲ್ ಏನಾಯ್ತು, ಈ ಕ್ಯಾಂಡಲ್ ಒಳಗಡೆ ಇಲ್ಲಿ ನೋಡಿ, ಇಲ್ಲಿಂದ ಹ್ಮ್, ಕನ್ಸಾಲಿಡೇಷನ್ ಸೆಲ್ ಸೈಡ್ ಮೊಮೆಂಟಮ್ ಕೊಡ್ಬೇಕಿತ್ತ, ಬಟ್ ಕೊಡ್ಲಿಲ್ಲ. ಈ ಕ್ಯಾಂಡಲ್ ಏನ್ ಮಾಡ್ತು, ಇದೆಲ್ಲ ಸ್ಟಾಪ್ ಲಾಸಸ್ ತಗೊಂಡು ತಳಗಡೆ ಕ್ಲೋಸ್ ಆಯ್ತು. ಬಟ್ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಮತ್ತೆ ಮೇಲೆ ಕ್ಲೋಸ್ ಆಯ್ತು. ಸೊ ಇಲ್ಲಿ ಇಲ್ಲಿ ಯಾರ್ಯಾರು ಸೆಲ್ ಮಾಡಿದ್ದಾರೆ ಎಲ್ಲರೂ ಟ್ರ್ಯಾಪ್ ಆದ್ರು. ಹ್ಮ್, ನಾವು ಇಲ್ಲಿಂದ ಈ ಪಾಯಿಂಟ್ ಇಂದ ರೀಸೆಂಟ್ ಹೈ, ಆಲ್ ಈ ಹೈಗೆ ಆಲ್ ಟೈಮ್ ಹೈ ಕೂಡ ಇದು. ಸೊ ಇಲ್ಲಿಗೆ ಪ್ಲಾಟ್ ಮಾಡಿದ್ರೆ ಆ, ಇವಾಗ 58% ಅಲ್ಲ, ನಮ್ದು 68% ಬಂದು 61% ಏನಿದೆಲ್ಲ ಇದು ಗೋಲ್ಡನ್ ರೇಷಿಯೋ. ಹ್ಮ್, ಯಾವತ್ತಿದ್ರೂ ಇಫ್ ಟ್ರೆಂಡ್ ಏನಾದರೂ ಕಂಟಿನ್ಯೂ ಆಗ್ಬೇಕಂತಂದ್ರೆ ಇದು ಲಾಸ್ಟ್ ಪಾಯಿಂಟ್, ಇಲ್ಲಿಂದಾನೇ ಕಂಟಿನ್ಯೂ ಆಗ್ಬೇಕು. ಏನಾಗಿದೆ, 1 ಸೆಕೆಂಡ್ ಇನ್ನೊಂದ್ಸತಿ ಹಾಕೊಂಡ್ಬಿಡ್ತೀನಿ. ಓಕೆ, 68%. 68%ಇಂದಾನೆ ಇಲ್ಲಿ ನೋಡಿ, 68% ಒಳಗಡೆನೆ ಒಂದು ಕಂಪ್ಲೀಟ್ ಎಂಗಲ್ಫಿಂಗ್ ಕ್ಯಾಂಡಲ್ ಕೊಡ್ತೀನಿ. ಹ್ಮ್, ಈ ಹ್ಮ್, ಕ್ಯಾಂಡಲ್ ಒಳಗಡೆ ಎಂಟ್ರಿ ಆದೆ ನಾನು, ಇನ್ನು ಹ್ಮ್, ಪ್ರಾಫಿಟ್ ರನ್ನಿಂಗ್ ಇದೆ. ಸೊ ಇಲ್ಲೆಲ್ಲ ಸ್ಟಾಪ್ ಲಾಸ್ ಹಾಕೊಂಡಿದ್ದೀನಿ, ಇಲ್ಲೊಂದು ಲಿಕ್ವಿಡಿಟಿ ಝೋನ್ ಇದೆ. ಸೊ ಹ್ಮ್, ಈ ಎರಡು, ಆಮೇಲೆ ಈ ಪ್ರೈಸ್ ಇಲ್ಲಿ ತನಕ ಬಂದಿದೆ ಅಂತಂದ್ರೆ ಈ ಅಟ್ಲೀಸ್ಟ್ ಈ ಲಿಕ್ವಿಡಿಟಿ ಆದ್ರೂ ಗ್ರ್ಯಾಪ್ ಮಾಡಬೇಕಿತ್ತು, ಮಾಡಲಿಲ್ಲ. ಸೊ ಅದಕ್ಕೊಂದು ವ್ಯಾಲ್ಯೂ ಇದೆ, ಅದಕ್ಕೆ ನಾನು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಟಾರ್ಗೆಟ್ ಬಂದು ಟಾರ್ಗೆಟ್ ಇಲ್ಲಿವರೆಗೂ ಇಟ್ಟಿದ್ದೀನಿ. ಹ್ಮ್, ಸೊ ಇಲ್ಲಿವರೆಗೂ 1:1.5 ಸಿಗುತ್ತೆ. ಇನ್ನೂ ನನ್ನ ಕಡಿಮೆನೇ ಬೈಯಿಂಗ್ ಒಳಗಿದೆ. ಹಾಂ,
ಸೊ 1:1.6, 1:1.5 ವರೆಗೂ ಇದೆ. ಓಕೆ. ಇಲ್ಲಿಂದ ಎಲ್ಲ ಕಂಪ್ಲೀಟ್ ರಿಜೆಕ್ಷನ್ ಬಂದಿದೆಲ್ಲ, ಕಂಪ್ಲೀಟ್ ರಿಜೆಕ್ಷನ್ ಏರಿಯಾ ಇಲ್ಲಿಂದ ಬೀಳ್ಬೋದು. ಸೊ ಅವರ್ಲಿ ಪೊಸಿಷನಲ್ ಟ್ರೇಡಿಗೆ ಏನಾದರೂ ನಾವು ಪ್ಲಾನ್ ಮಾಡ್ತಾ ಇದ್ರೆ, ಒಂದು ಈ ಬೈಯರ್ಸ್ ಏನಿದ್ರಲ್ಲ, ಇಲ್ಲಿ ಯಾರು ಎಂಟರ್ ಆಗಿದ್ರಲ್ಲ ಇವ್ರ ಸ್ಟಾಪ್ ಲಾಸ್ ಹೋಯ್ತು. ಆಮೇಲೆ ಇಲ್ಲಿ ಯಾರು ಬಾಯ್ ಮಾಡಿದ್ರಲ್ಲ ಅವ್ರ ಸ್ಟಾಪ್ ಲಾಸಸ್ನು ಹೋಯ್ತು. ಇವೆರಡು ಕ್ಯಾಂಡಲ್ಸ್ ತಗೊಂಡ್ಬಿಡ್ತು. ಹಾ, ಸೊ ಹೌದು ಇವಾಗ ಹೌದು. ಇಫ್ ಇದೇನಾದ್ರೂ ಸೆಲ್ಲಿಂಗ್ ಸೈಡ್ ಕಂಟಿನ್ಯೂ ಮಾಡ್ಬೇಕಂದ್ರೆ, ಯಾಕಂದ್ರೆ ಇವಾಗ ಸೆಲ್ ಸೈಡ್ ಅದಕ್ಕೆ ಇನಫ್ ಲಿಕ್ವಿಡಿಟಿ ಸಿಕ್ಕಿದೆ, ಹ್ಮ್. ಇವಾಗ ಏನಾದ್ರೂ ಫಾಲ್ ಆಗಬೇಕು ಅಂತಂದ್ರೆ ನಮಗೆ 68% ರಿಟ್ರೇಸ್ಮೆಂಟ್ ಏರಿಯಾ ಅಲ್ಲಿಂದ ಏನಾದ್ರೂ ರಿಜೆಕ್ಟ್ ಆಗ್ಬೋದು. So ಇವಾಗಿದು 38% ರಿಟ್ರೇಸ್ಮೆಂಟ್ ಏರಿಯಾ ಒಳಗಡೆ ಬಂದಿದೆ. ಇಲ್ಲಿಂದ ರಿಟ್ರೇಸ್ ಆಗುತ್ತೋ ಕಂಪ್ಲೀಟ್ ಇದೊಂದು ಝೋನ್ ಇದೆಯಲ್ಲ, ಆಗಲೇ ರಿಜೆಕ್ಷನ್ ನೋಡಿದ್ವಲ್ಲ, ಸೇಮ್ ಝೋನ್. ಹ್ಮ್. ಇಲ್ಲಿಂದ ಏನಾದರೂ ನಮಗೆ ಚೆನ್ನಾಗಿರೋ ಸೆಲ್ ಕ್ಯಾಂಡಲ್ ಕೊಟ್ಟಿದ್ರೆ ನಾವು ಆರಾಮ್ಸೆ 4 ಅವರ್ ಒಳಗಡೆ ನೆಕ್ಸ್ಟ್ ಈ ಝೋನ್ವರೆಗೂ ಎಲ್ಲ ಟಾರ್ಗೆಟ್ ಮಾಡ್ಬೋದು. ಇಲ್ಲೇನಾದರೂ ಸೆಲ್ಲಿಂಗ್ ಕ್ಯಾಂಡಲ್ ಕೊಟ್ಟರೆ ನಾವು ಇಲ್ಲಿ ಎಂಟರ್ ಆಗಿ ಹ್ಮ್. ಜಸ್ಟ್ ಇಲ್ಲೇ ಅಥವಾ ಇಲ್ಲಿ ನಾವು ಸ್ಟಾಪ್ ಲಾಸಸ್ಸನ್ನು ಇಟ್ಕೊಂಡು ಹ್ಮ್. ಈ ಝೋನ್ವರೆಗೂ ನಮಗೆ ಆರಾಮ್ಸೆ ಟಾರ್ಗೆಟ್ ಸಿಗುತ್ತೆ. 1:3 ಆರಾಮ್ಸೆ ಸಿಗುತ್ತೆ. ಆರ್ಎಲ್ಸ್ ನಾವು ಸ್ಟಾಪ್ ಲಾಸನ್ನು ಟ್ರಯಲ್ ಮಾಡಿ ಇಲ್ಲಿವರೆಗೂ ಕೂಡ ಏನು ಪ್ರಾಫಿಟ್ನ ರೈಡ್ ಮಾಡ್ಬೋದು. ಯಾಕಂದರೆ ಇಲ್ಲಿಂದ ಆಲ್ ಟೈಮ್ ಹೈ ಕ್ರಾಸ್ ಆಗಿ ಕ್ಲೋಸಿಂಗ್ ಕೊಟ್ಟು ಏನು ಟ್ರ್ಯಾಪ್ ಮಾಡ್ತಾ ಇತ್ತಲ್ಲ, ಹ್ಮ್. ಪೊಟೆನ್ಷಿಯಲ್ ಇದೆ. ಬಟ್ ಆಸ್ ಆಫ್ ನಾವು ಸ್ಮಾಲರ್ ಟೈಮ್ ಫ್ರೇಮ್ ಒಳಗಡೆ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ಮೇಲೋಗಿ ಬರ್ಬೋದು ಅನ್ಸುತ್ತೆ ಕೆಳಗಡೆ. ಹಾಂ, ಇನ್ನೊಂದು ಚೂರ್ ಮೇಲೆ ಹೋಗಿ ಬರ್ಬೋದು. ಹಾ. ಒನ್ ಸೆಕೆಂಡ್. ಓಕೆ, ಸ್ಮಾಲರ್ ಟೈಮ್ ಫ್ರೇಮ್ ಒಳಗಡೆ ಆಸ್ ಆಫ್ ನಾವು ಇದು ಬುಲ್ಲಿಶ್ ಆಯ್ತಲ್ಲ, ಸೊ ನಾವು ರಿಟ್ರೇಸ್ಮೆಂಟೇ ಫಿಬ್ಬನ್ನೇ ಹಾಕಿ ಅದ್ರ ಥ್ರೂನೇ ಲೆವೆಲ್ಸನ್ನು ತೆಗಿಯೋಣ. ಸೊ ಆಸ್ ಪರ್ ದ ಫಿಬ್ ನಮ್ಗೆ 68% ಇಲ್ಲಿದೆ. ಇವಾಗ ಹೇಗೂ ಇಲ್ಲಿಂದ ಸಪೋರ್ಟ್ ತಗೋತಾ ಇದೆ. ನಾವು ಇಲ್ಲಿ ಎಂಟ್ರಿ ಮಾಡಬೇಕಿತ್ತು. ಇಫ್ ಮಾಡಿಲ್ಲ ಅಂತಂದರೆ ನಮ್ಮ ಸೆಲ್ಲಿಂಗ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಇದು ಈ ಕಂಪ್ಲೀಟ್ ಏರಿಯಾ ಏನಾಗುತ್ತೆ, ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿವರೆಗೂ ನಾವು ಬಾಯ್ ಸೈಡ್ ಇರ್ಬೋದು, ನಮಗೆ ಏನು ಪ್ರಾಬ್ಲಮ್ ಇಲ್ಲ. 15 ಮಿನಿಟ್ಸ್ ಒಳಗಡೆ ಬಂದು ಇಲ್ಲಿ ನೋಡಿ, ಇಲ್ಲೇನದಲ್ಲ ಈ ಕ್ಯಾಂಡಲ್ ಪ್ಯಾಟರ್ನ್ ಇದೆ, ಬುಲಿಶ್ ಕ್ಯಾಂಡಲ್, ಇದು ಒಂದು ಗ್ರೀನ್ ಕ್ಯಾಂಡಲ್, ಇಲ್ಲಿ ನೋಡಿ, ಇಲ್ಲಿ ರೆಡ್ ಕ್ಯಾಂಡಲ್ ಕೊಟ್ಟಿದೆ, ಅದು ನೆಕ್ಸ್ಟ್ ಒಂದು ಬ್ಲೂ ಕ್ಯಾಂಡಲ್ ಕೊಟ್ಟಿದೆ. ಕೈಂಡ್ ಆಫ್ ಹಾ, ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆಗಿದೆ ಅಲ್ಲ. ಹಾ, 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 ಹೌದು. ಆದ್ರೂ ಇದ್ರ ತೆಳಗಡೆ ಮತ್ತೆ ಇದ್ರ ತೆಳಗಡೆ ಇವೆಲ್ಲ ಸ್ವಿಂಗ್ಸ್ ಅಂತ ಕನ್ಸಿಡರ್ ಆಗಿ ಇದ್ರ ತೆಳಗಡೆ ಆಸ್ ಆಫ್ ಲಿಕ್ವಿಡಿಟಿ ಅಂತ ಇದ್ದೇ ಇರುತ್ತೆ. ಹ್ಮ್. ಸೊ ನಾವೇನ್ ಮಾಡ್ಬೋದು, ಒಂದು ಒಂದು ಚಾನಲ್ ಒಳಗಡೆ ಕೂಡ ಇದು ಪ್ರೈಸು ಟ್ರಾವೆಲ್ ಆಗ್ತಾ ಇದೆ. ಇಫ್ ಈ ಚಾನಲ್ ಏನಾದರೂ ಬ್ರೇಕ್ ಆಗಿ ನಮಗೆ ಈ ಥರ ಎಲ್ಲಾದರೂ ಬ್ರೇಕ್ ಆಗಿ ಇದ್ರ ತೆಳಗಡೆ ಇರೋ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡಿಕೊಂಡು ಚೆನ್ನಾಗಿರೋ ಎಂಗಲ್ಫಿಂಗ್ ಕ್ಯಾಂಡಲ್ ಕೊಟ್ಟರೆ ನಮಗೆ ಇಲ್ಲಿವರೆಗೂ ನಾವು ಏನು ಪ್ರಾಫಿಟ್ನ ರೈಡ್ ಮಾಡ್ಬೋದು. ಬಟ್ ಸೆಲ್ಲಿಂಗಿಗೆ ಆಸ್ ಆಫ್ ನಾವು ಈ ಝೋನಿಗೆ ಟಚ್ ಆಗೋವರೆಗೂ ಲೈಕ್ ಇಟ್ಸ್ ಕ್ವೈಟ್ ರಿಸ್ಕಿ ಬ್ರೋ. ಯಾಕಂದರೆ ಮತ್ತೆ ಲಿಕ್ವಿಡಿಟಿ ತೊಗೊಳಕ್ಕೆ ಬರ್ಬೋದು ಅದು. ಇಲ್ಲೆಲ್ಲಾದರೂ ಕ್ಲೋಸಿಂಗ್ ಕೊಟ್ಟು ಮತ್ತೆ ಇಲ್ಲೆಲ್ಲಾದರೂ ಅಡ್ಡಾಡಿ ಮತ್ತೆ ಈ ಝೋನಿಗೆ ಬಂದು ಇಲ್ಲಿಂದ ರಿಜೆಕ್ಟ್ ಆದರೆ ಹೈ ಪ್ರೊಬಬಿಲಿಟಿ ಟ್ರೇಡ್ ಆಗುತ್ತೆ. ಬಟ್ ಅಲ್ಲಿವರೆಗೂ ಇದು ಇನ್ನೂ ಟ್ರೆಂಡ್ ಅಂತೂ ಬುಲ್ಲಿಶೇ ಇದೆ. ಬಟ್ ಈ ಝೋನಿಗೆ ಟಚ್ ಆಗಿ ಇಲ್ಲಿಂದ ಏನಾದರೂ ರಿಜೆಕ್ಷನ್ ಬಂದರೆ ಚೆನ್ನಾಗಿರೋ ಸೆಲ್ ಮೊಮೆಂಟಮ್ ನಮ್ಮ ಮಾರ್ಕೆಟ್ ಒಳಗಡೆ ನೋಡ್ಬೋದು. ಆಸ್ ಆಫ್ ನಾವು ಇವಾಗ ಸುಮ್ಮನಿದ್ದು ಒಂದು ಇಲ್ಲೇನಾದರೂ ಲಿಕ್ವಿಡಿಟಿ ಗ್ರಾಬ್ಗೋಸ್ಕರ ಕಾಯಬೇಕು, ಆಮೇಲೆ ನಾವು ಒಂದು ಬಾಯ್ ಸೈಡ್ ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದು. 5 ಮಿನಿಟ್ಸ್ ಒಳಗಡೆನೂ ಸೇಮ್ ಇದೇ ಒಂದೇ ನಮ್ಮ ಹತ್ರ ಇರೋದು. ಇವಾಗ ಇದನ್ನು ಬಿಟ್ಟರೆ ಪೊಸಿಷನಲ್ ಟ್ರೇಡಿಂಗ್ ಏನಾದರೂ ನಾವು ಪ್ಲಾನ್ ಮಾಡ್ತಿದ್ದೀವಿ ಅಂತಂದರೆ, ಹಾಂ, ಇಲ್ಲಿ ಅವರ್ಲಿ ಟೈಮ್ ಫ್ರೇಮ್ ಒಳಗಡೆ ಇಲ್ಲೇನಾದರೂ ಎಂಗಲ್ಫಿಂಗ್ ಕ್ಯಾಂಡಲ್ ಕೊಟ್ಟಿದ್ರೆ ನಾವು ಇಲ್ಲೇ ಎಂಟ್ರಿ ತೊಗೊಂಡು ಇಲ್ಲಿವರೆಗೂ ಎಲ್ಲ ನಾವು ಟಾರ್ಗೆಟ್ಸನ್ನು ತೊಗೋಬೋದು ಪೊಸಿಷನಲ್ ಟ್ರೇಡ್ಗೆ. ಇಲ್ಲಿ ಎಂಟ್ರಿ ತೊಗೊಂಡು ಇದು ಸ್ಟಾಪ್ ಲಾಸ್ ತೊಗೊಂಡ್ಬಿಟ್ಟು 1:2.5 ವರೆಗೂ ಎಲ್ಲ ಬರುತ್ತೆ.
2.2 2.3 ಎದುರಿಗೂ ಇದನ್ನೆಲ್ಲ ತಗೋಬೋದು. ಇದು ಪೊಸಿಷನಲ್ ಟ್ರೇಡ್ಗೆ, ಬಟ್ ಇಂಟ್ರಾಡೇಗೆ ಏನಿಲ್ಲ ಇದೆ ಸೇಮ್. ನೆಕ್ಸ್ಟು ಬಿ ಟಿ ಸಿ. ಬಿಟ್ಕಾಯಿನ್ ಇವತ್ತೇನೋ 2.5% ಫಾಲ್ ಆಗಿದೆ. ಬಿಟ್ಕಾಯಿನ್ ಅವರ್ಲಿ ಟೈಮ್ ಡೈಲಿ ಟೈಮ್ ಫ್ರೇಮ್ ಒಳಗಡೆ ನೋಡಿದ್ರಿ ಅಂತಂದ್ರೆ ಒಂದ್ಸತಿ ಎಲ್ಲ ತೆಗೆದ್ಬಿಡ್ತೀನಿ, ಇಂಡಿಕೇಟ್ ಏನೇನು ಡ್ರಾಯಿಂಗ್ ಹಾಕಿದ್ದೀನಿ ಎಲ್ಲ. ಸೊ ಇಲ್ಲಿ ನೋಡಿ, ಈ ಝೋನಿಂದ ಎಲ್ಲ ಈ ಝೋನಿಂದಾನೇ ಮಲ್ಟಿಪಲ್ ಟೈಮ್ಸ್ ಬಿಟ್ಕಾಯಿನ್ ಸಪೋರ್ಟ್ನ ಫೇಸ್ ಮಾಡ್ತಾ ಇದೆ ಬ್ರೋ. ಈ ಝೋನಿಗೆ ಬಂದಾಗೆಲ್ಲ ಕಂಪ್ಲೀಟ್ಲಿ ಏನು ಶೂಟಪ್ ಆಗಿದೆ ಪ್ರೈಸ್. ಈ ಸತಿನೂ ಅದೇ ಥರಾನೇ ಆಗ್ತಾ ಇದೆ. 4 ಅವರ್ಸ್ ಒಳಗಡೆ ಬಂದ್ವಿ ಅಂತಂದ್ರೆ ಇಲ್ಲಿ ಬಂದಾಗೆಲ್ಲ ಪ್ರೈಸ್ ಮೇಲ್ ಹೋಗಿ ಚೂರು ಕನ್ಸಾಲಿಡೇಷನ್ ಆಗಿ ಮತ್ತೆ ಈ ಲಿಕ್ವಿಡಿಟಿ ತಗೊಂಡು ಹೋಗಿತ್ತು ಲಾಸ್ಟ್ ಟೈಮ್. ಇಲ್ಲೂ ಕೂಡ ಆ ಥರನೇ ಆಗಿದೆ, ಕನ್ಸಾಲಿಡೇಷನ್ ಮಾಡಿ ಆಮೇಲೆ ಇದ್ರ ಲಿಕ್ವಿಡಿಟಿ ತಗೊಂಡು ಮೇಲ್ ಹೋಗಿದೆ. ಹಾಂ, ಈ ಸತಿನೂ ಏನಾಗ್ಬೋದು, ಒಂದು ಕನ್ಸಾಲಿಡೇಷನ್ ಆಗಿ ಲಿಕ್ವಿಡಿಟಿ ತಗೊಂಡು ಹೋಗ್ಬೋದು. ಬಟ್ ಆಸ್ ಆಫ್ ನೌ ಸ್ಮಾಲರ್ ಟೈಮ್ ಫ್ರೇಮ್ ಒಳಗಡೆ, ಅವರ್ಲಿ ಟೈಮ್ ಫ್ರೇಮ್ ಒಳಗಡೆನೂ ಏನು ಯಾವುದು ಲೆವೆಲ್ಸ್ ಇಲ್ಲ ಇವಾಗ. ಸೊ 15 ಮಿನಿಟ್ಸ್ ಒಳಗಡೆ ಬಂದರೆ ನಮ್ಮ ಹತ್ರ ಇದ್ದಿದ್ದು ಈ ರೆಸಿಸ್ಟೆನ್ಸ್ ಝೋನ್. ಈ ಕ್ಯಾಂಡಲ್ ಒಳಗಡೆ ಇವಾಗ ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ. ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಇದು, ಇಲ್ಲಿವರೆಗೂ ನಮಗೆ ಟಾರ್ಗೆಟ್ ಇದೆ. ಬಟ್ ಇದು ಸ್ಟ್ರೇಟ್ ಆಗಿ ಹೋಗುತ್ತೆ. ಅವರ್ಲಿ ಟೈಮ್ ಫ್ರೇಮ್ ಒಳಗಡೆನೂ ನಮಗೆ ಕ್ಲೋಸಿಂಗ್ ಸಿಕ್ಕಿದೆ. ಸೊ ಇಲ್ಲಿಂದ ಒಂದು ಬಾಯ್ ಮೊಮೆಂಟಮ್ ಈ ಕ್ಯಾಂಡಲ್ ಈ ಝೋನ್ ಒಳಗಡೆನೂ ಈ ಝೋನ್ ಹೊರಗೆ ಬರ್ಬೋದು. ಬೆಟರ್ ಮೂವಿಂಗ್ ಎವರೇಜ್ ಹಾಕೊಂಡ್ಬಿಡೋಣ. ಇಲ್ಲಿ ಮೂವಿಂಗ್ ಎವರೇಜ್ ಸಪೋರ್ಟ್ ಕೂಡ ಇದೆ. ಇಲ್ಲಿಂದ ಏನಾದರೂ ರೆಸಿಸ್ಟೆನ್ಸ್ ಫೇಸ್ ಆಗಿ ಕೆಳಗಡೆನೂ ಬೀಳ್ಬೋದು. ಅಥವಾ ನಾವೇನು ಮಾಡೋಣ, ಇಫ್ ಇಲ್ಲೇನಾದರೂ ಚೆನ್ನಾಗಿರೋ ಈ ಬಾಯರ್ಸನ್ನೆಲ್ಲ ಟ್ರ್ಯಾಪ್ ಮಾಡಿ ಅಥವಾ ಇಲ್ಲಿ ಲಿಕ್ವಿಡಿಟಿ ತೊಗೊಂಡು ಇನ್ನೊಂದೇನಾದರೂ ಚೆನ್ನಾಗಿರೋ ಗ್ರೀನ್ ಕ್ಯಾಂಡಲ್ ಕೊಟ್ಟಿದ್ರೆ ನಾವು ಇಲ್ಲಿವರೆಗೂ ಟಾರ್ಗೆಟನ್ನು ಇನಿಷಿಯೇಟ್ ಮಾಡ್ಬೋದು ಫಸ್ಟ್ ಟಾರ್ಗೆಟ್ಗೆ. ಹಾಂ ಬ್ರೋ. ಆರೆಲ್ಸ್ ಪ್ರೀವಿಯಸ್ಲಿ ಎಲ್ಲ ಏನಾಗಿದೆ, ಈ ಲಿಕ್ವಿಡಿಟಿ ಇಲ್ಲಿ ಬಂದು ಇಲ್ಲೇನಾದರೂ ಒಂದು ಲೋ ಹಾಕಿ ಆಮೇಲೆ ಕನ್ಸಾಲಿಡೇಟ್ ಆಗಿ ಈ ಲೋನ ಬ್ರೇಕ್ ಮಾಡಿ ಪ್ರೈಸ್ ಯಾವಾಗ ಯಾವಾಗ ಹೋಗಿದೆ ಅಲ್ಲ ಅವಾಗೆಲ್ಲ ಮೊಮೆಂಟಮ್ ಕೊಟ್ಟಿದೆ. ಸೊ ನಾವು ಒಂದು ಇದಕ್ಕೋಸ್ಕರ ಕಾಯ್ಬೋದು. ಇಲ್ಲೇನಾದರೂ ಪ್ರೈಸ್ ಈ ಥರ ಎಲ್ಲ ಹೋಗಿ ಈ ಲಿಕ್ವಿಡಿಟಿ ಏನಿದೆಲ್ಲ ಈ ಸೆಲ್ಲರ್ಸನ್ನೆಲ್ಲ ಈ ಬಾಯರ್ಸನ್ನೆಲ್ಲ ತಗೊಂಡು ಆಮೇಲೆ ಇಲ್ಲೇನಾದರೂ ಚೆನ್ನಾಗಿರೋ ಕ್ಯಾಂಡಲ್ ಕೊಟ್ಟರೆ ನಾವು ಈ ಥರ ಮೇಲ್ಗಡೆ ಹೋಗ್ಬೋದು. ನಮಗೆ ಆಲ್ಮೋಸ್ಟ್ ಮತ್ತೆ ಅವರ್ಲಿ ಟೈಮ್ ಫ್ರೇಮ್ ಒಳಗಡೆ ಈ ಝೋನ್ ಮತ್ತೆ ಈ ಝೋನ್ವರೆಗೂ ಬಿಟ್ಕಾಯಿನ್ ಬರುತ್ತೆ. ಇದು ಬಾಯ್ ಸೈಡ್ ಟ್ರೇಡ್ ಪ್ಲಾನ್ ಆಯಿತು. ಇಫ್ ಸೆಲ್ ಸೈಡ್ ಹೋಗ್ಬೇಕು ಅಂತಂದರೆ ಈ ಕ್ಯಾಂಡಲ್ ಇದ್ರ ತಳಗಡೆ ಕ್ಲೋಸಿಂಗ್ ಸಿಗಬೇಕು ಅಲ್ಲೇವರೆಗೂ. ಆಮೇಲೆ ಇವಾಗ ಟ್ರೆಂಡ್ ಡಿಸೈಡ್ ಆಗೋದು ಚೂರ ಕಷ್ಟ, ಯಾಕಂದರೆ ಇದು ಇಂಪಾರ್ಟೆಂಟ್ ಝೋನ್ ಹತ್ರ ಇದೆ. ಇಲ್ಲಿ ಕನ್ಸಾಲಿಡೇಷನ್ ಆಗಿ ಪ್ರೀವಿಯಸ್ಲಿ ನಾವು ನೋಡಿದ್ರು ಡೈಲಿ ಟೈಮ್ ಫ್ರೇಮ್ ಒಳಗಡೆ ನೋಡಿದ್ರೆ ಈ ಝೋನಿಗೆ ಬಂದಾಗೆಲ್ಲ ಇಲ್ಲಿ ಆಲ್ಮೋಸ್ಟ್ 1 2 3 4 5 6 7 ಒಂದು 15 ಡೇಸ್ ವೇಟ್ ಮಾಡಿದೆ ಈ ಝೋನಿಗೆ ಬಂದಾಗೆಲ್ಲ. ಒಂದು 50% ಈ ಕಂಪ್ಲೀಟ್ ಟ್ರೆಂಡ್ ಈ ಝೋನ್ ಒಳಗಡೆನೆ ಕಳೆದಿದೆ. ಇಲ್ಲಿ ಬಂದಾಗ್ಲೂ 1 ವೀಕ್ ಅಟ್ಲೀಸ್ಟ್ ವೇಟ್ ಮಾಡಿ ಆಮೇಲೆ ಹೋಗಿದೆ. ಸೊ ಇವಾಗ ಈ ಕ್ಯಾಂಡಲ್ ಪೆನಿಟ್ರೇಟ್ ಆಗ್ತಾ ಇದೆ. ಇದು ಒಂದು 3-4 ಡೇಸ್ ಅಂತೂ ಆರಾಮ್ಸೆ ಇಲ್ಲೇ ವೇಟ್ ಮಾಡುತ್ತೆ. ಅಲ್ಲಿವರೆಗೂ ನಮ್ಗೆ ಯಾವುದೂ ಕ್ಲಿಯರ್ ಟ್ರೆಂಡ್ ಸಿಗಲ್ಲ. ನಾವು 15 ಮಿನಿಟ್ಸ್ ಒಳಗಡೆನೆ ಏನಾದರೂ ಝೋನ್ ಹಾಕಿ ಟ್ರೇಡ್ ಮಾಡ್ಬೋದು. ನಮ್ಮದು ಅಪ್ಪರ್ ರೆಸಿಸ್ಟೆನ್ಸ್ ಇದ್ದಿದೆ ಆ್ಯಸ್ ಆಫ್ ನಾವು. ಸೊ ನಾವೇನು ಮಾಡ್ಬೋದು, ಈ ಝೋನಿಗೆ ಬಂದಾಗ ಇಲ್ಲಿ ಸೆಲ್ ಮಾಡೋದು, ಸ್ಟಾಪ್ ಲಾಸನ್ನು ಇಲ್ಲೆಲ್ಲಾದರೂ ಮೇಲೆ ಇಟ್ಕೊಂಡು ಮತ್ತೆ ಈ ಝೋನಿಗೆ ಬಂದ ತಕ್ಷಣ ಬಾಯ್ ಮಾಡೋದು, ಇದೇನಾದರೂ ಮಾಡ್ಬೋದು. ಸೊ ಇದು ನಂದು ಆ್ಯಕ್ಷನ್ ಪ್ಲ್ಯಾನ್ ಬ್ರೋ. ಇಫ್ ಇಲ್ಲಿ ಏನಾದರೂ ಈ ಲಿಕ್ವಿಡಿಟಿ ತೊಗೊಂಡು ಚೆನ್ನಾಗಿರೋ ಕ್ಯಾಂಡಲ್ ಕೊಟ್ಟರೆ ನಾನು ಬಾಯ್ ಸೈಡ್ ನೋಡ್ತೀನಿ. ಆರೆಲ್ಸ್ ಮತ್ತೆ ಈ ಝೋನಿಂದ ಅಥವಾ ಇಲ್ಲಿಂದ ಏನಾದರೂ ಸೆಲ್ಲಿಂಗ್ ಕ್ಯಾಂಡಲ್ ಕೊಟ್ಟರೆ ನಾನು ಸೆಲ್ ಸೈಡೇ ಪ್ಲ್ಯಾನ್ ಮಾಡ್ತೀನಿ. ಗೋಲ್ಡ್ ಅಂತೂ ಹೋಗ್ತಾ ಇದೆ. ಆಲ್ಮೋಸ್ಟ್ ಹೇಳಿದ ಹತ್ರನೇ
ಹೋಗ್ತಾ ಇದೆ ಹಾ. ಬೈಯಿಂಗ್ ಅಲ್ಲಿವರೆಗೂ ಬರ್ಬೇಕಂತ. ಹ್ಮ್. ಹ್ಮ್. ಈ 15 ಮಿನಿಟ್ಸ್ ಅವರ್ಲಿ ಟೈಮ್ ಫ್ರೇಮ್ ಒಳಗಡೆನೆ ಚೆನ್ನಾಗಿರೋ ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟಿತ್ತು, ಎಂಗಲ್ಫಿಂಗ್ ಕ್ಯಾಂಡಲ್. ಈ ಕ್ಯಾಂಡಲ್ ಒಳಗಡೆ ಏನಾದ್ರು ಇಲ್ಲ ಎಂಟರ್ ಆಗಿದ್ದೆ ಬ್ರೋ ನಾನು. ಹ್ಮ್. ಇಲ್ಲಿವರೆಗೂ ಟಾರ್ಗೆಟ್ ಇದೆ ಇವಾಗ 1:1.5. ಹ್ಮ್. ನೋಡ್ಬೇಕು. ಇವಾಗ ಜಸ್ಟ್ ನಾವು ಸ್ಟಾಪ್ ಲಾಸ್ ಅನ್ನ ಟ್ರಯಲ್ ಮಾಡ್ಕೊಂಡು ಬ್ರೇಕ್ ಇವನ್ ತಗೊಂಡ್ಬಂದ್ರೆ ಮುಗ್ದೋಯ್ತು. ಇಷ್ಟೇ ಮಾಡ್ತೀನಿ ಇವಾಗ. ಇಲ್ಲ ಟ್ರೈಲ್ ಮಾಡುವಾಗ 1 hour ಅಲ್ಲಿ ನೋಡ್ತಾ ಇದೆ ಅಲ್ಲ. ಓಕೆ. ಏನಾಯ್ತು? ಟ್ರೈಲಿಂಗು 1 hour ಅಲ್ಲಿ ನೋಡ್ತಾ ಇರುವಾಗ ಟ್ರೈಲಿಂಗು ನಮ್ದು ಒನ್ ಹ್ಮ್. ಅವರ್ ಚಾರ್ಟ್ 1 hour ಚಾರ್ಟ್. ಓಕೆ. 1 ಅವರಾ? ಹ್ಮ್. ಟ್ರೈಲ್ ಆ ಕ್ಯಾಂಡಲ್ದು ಲೋ ಯಾವಾಗ ಬ್ಲೂ ಆಗುತ್ತೆ ಅಲ್ಲಿ ಹಾ ಬ್ರೋ. ಟ್ರೈಲ್ ಮಾಡ್ಕೊಂಡು ಹೋಗ್ಬೋದು ನಾವು. ಈ ಕ್ಯಾಂಡಲ್ ಇವಾಗ ಅದ. ಹಾ ಇವಾಗ ಹಾ ಬ್ರೋ. ಫಸ್ಟ್ ಕ್ಯಾಂಡಲ್ ಇವಾಗ ಬ್ಲೂ ಆಗ್ತಾ ಇದೆ ಅಲ್ಲ, ಅದ್ರ ಕೆಳಗಡೆನು ಟ್ರೈಲ್ ಮಾಡ್ಕೊಂಡ್ಬಿಡ್ಬೋದು. ಯಾಕಂದ್ರೆ ಇಲ್ಲೊಂದಾ? ಹಾ, ಸಡನ್ ಆಗಿ ಮಾಡ್ಕೊಬೋದು. ಸಡನ್ ಆಗಿ ಸೆಲ್ಲರ್ಸ್ ಬಟ್ ಬಂದ್ಬಿಟ್ರೆ. ಹಾ ಬ್ರೋ, ಚಾನ್ಸಸ್ ಏನಿದೆ ಲೈಕ್ ಈ ಸೆಲ್ಲರ್ಸ್ ಎಲ್ಲ ತಗೊಂಡು ಲೈಕ್ ಇಲ್ಲೂ ಲಿಕ್ವಿಡಿಟಿ ಝೋನ್ ಇದೆ ಅಲ್ಲ, ಹ್ಮ್. ಇಲ್ಲೆಲ್ಲ ಹ್ಮ್. ಕಂಪ್ಲೀಟ್ ಮೆಸ್ ಇದೆ. ಹ್ಮ್. ಹ್ಮ್. ಸ್ಟ್ರೇಟ್ ಆಗಿ ಮೊಮೆಂಟಮ್ ಬಂದಿಲ್ಲ. ಸೊ ಇಲ್ಲೇನಾದ್ರೂ ಲಿಕ್ವಿಡಿಟಿ ತಗೊಂಡ್ ಮತ್ತೆ ಕನ್ಸಲ್ಟೇಷನ್ ಹೋಗ್ಬೋದು. ಸೊ ಬೆಟರ್ ನಾವು ಇಲ್ಲೇನಾದ್ರೂ ನಮ್ಮ ಸ್ಟಾಪ್ ಲಾಸ್ ಅನ್ನ ಇದನ್ನ ಮಾಡಿದ್ರೆ ಸೇಫರ್ ಸೈಡ್ ಇರ್ತೀವಿ, ಈ ರೆಡ್ ಹ್ಮ್. ಕ್ಯಾಂಡಲ್ ತೆಳಗಡೆ. ಹ್ಮ್. 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 ನೋಡೋಣ, ಆಗ್ಬೋದು. ಆಲ್ಮೋಸ್ಟ್ ಹಿಟ್ ಅವರು ನಿಮ್ ಹಾ, ಟಾರ್ಗೆಟ್. ಆಲ್ಮೋಸ್ಟ್ ಟಿ ಪಿ ಹಿಟ್ಟು. ಹಾ ಹಾ. ಇವಾಗ ಇಲ್ಲಿಂದ ಏನಾದರೂ ಸೆಲ್ಲಿಂಗ್ ಕ್ಯಾಂಡಲ್ ಕೊಟ್ರೆ ನಮಗ್ ಚೆನ್ನಾಗಿರೋ ಒಂದ್ ಏನು ಸೆಲ್ ಸೆಟ್ ಟ್ರೇಡ್ ಸಿಗುತ್ತೆ ಬ್ರೋ. ಇಫ್ ಹ್ಮ್. ಈ ಹೈ ಮೇಲೆ ಏನಾದರೂ ಕ್ಲೋಸಿಂಗ್ ಕೊಟ್ರೆ ನಾವು ಅವಾಗ ಇಲ್ಲಿಂದ ಬಾಯ್ ಸೈಡ್ ನೋಡ್ಬೇಕು. ಚೆನ್ನಾಗಿರೋ ಸ್ಟ್ರಕ್ಚರ್ ಕೊಡ್ತಾ ಇದೆ ಅಂತಂದ್ರೆ ಅಲ್ಲಿಂದ ಬಾಯ್ ಸೈಡ್ ಹೋಗ್ಬೋದು. ಅಲ್ಲೇವರೆಗೂ ಈ ತರ ಇಲ್ಲಿಂದ ಏನಾದರೂ ಸ್ಟ್ರಕ್ಚರ್ ಕೊಟ್ರೆ ಹೋಗ್ಬೋದು. ಅಲ್ಲೇವರೆಗೂ ಕಂಪ್ಲೀಟ್ಲಿ ಸೆಲ್ ಸೈಡ್, ಯಾಕಂದ್ರೆ ಇದು ಕಂಪ್ಲೀಟ್ ಲಿಕ್ವಿಡಿಟಿ ಝೋನ್ ಬ್ರೋ. ಇಫ್ ನಾವು ವಾಲ್ಯೂಮ್ ಹಾಕಿದ್ರು ಹ್ಮ್ ಇಲ್ಲಿಂದ ನೋಡಿ, ಈ ಕಂಪ್ಲೀಟ್ ಇಲ್ಲಿಂದ ವಾಲ್ಯೂಮ್ ಹಾಕಿದ್ರೆ ನಾವು ನಂಬರ್ ಆಫ್ ಏನ್ ಟ್ರಾನ್ಸಾಕ್ಷನ್ಸ್ ಏನಾಗಿದೆ ಈ ಏರಿಯಾದೊಳಗಡೆನೆ ತುಂಬಾ ಆಗಿದೆ. ಇಲ್ಲಿ ಈ ಕಂಪ್ಲೀಟ್ ಬ್ಲ್ಯಾಕ್ ಲೈನ್ ತೋರಿಸ್ತಾ ಇತ್ತಲ್ಲ, ಹಾ ಹಾ. ಇದು ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಎಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಪ್ರೈಸ್ ಇಲ್ಲಿ ಬಂದಾಗೆಲ್ಲ ಹಾಲ್ಟ್ ಹ್ಮ್. ಆಗ್ಬಿಡುತ್ತೆ. ಇಲ್ಲಿ ಈ ಝೋನ್ ಪ್ರೈಸಿಗೆ ಬಿಡಲ್ಲ ಬೇಗ ಮೂಮೆಂಟ್ ಆಗ್ಲಿಕ್ಕೆ. ಓಕೆ. ಇಲ್ಲಿ ನೋಡಿ, ಈ ಝೋನ್ ಬ್ರೇಕ್ ಆದ್ಮೇಲೆನೆ ಇಲ್ಲೆಲ್ಲ ಕನ್ಸಲ್ಟೇಷನ್ ಆಯ್ತಾ, ಈ ಝೋನ್ ಬ್ರೇಕ್ ಆದ್ಮೇಲೆ ಮೊಮೆಂಟಮ್ ಬಂತು ಬಾಯ್ ಸೈಡ್, ಮತ್ತೆ ಈ ಝೋನ್ ಹ್ಮ್. ಬ್ರೇಕ್ ಆದ್ಮೇಲೆನೆ ಸೆಲ್ ಸೆಟ್ ಚೆನ್ನಾಗಿರೋ ಮೊಮೆಂಟಮ್ ಬಂತು. ಹಾ ಬ್ರೋ. ಇವಾಗ ಇಲ್ಲಿ ಇಲ್ಲಿ ಇದೆ ನಮ್ಗೆ ಡಿಸೈಡ್ ಮಾಡ್ಕೊಡೋದು. ಇವಾಗ ಇದ್ರ ಮೇಲೆ ಏನಾದ್ರು ಕ್ಲೋಸಿಂಗ್ ಕೊಟ್ರೆ ಆರಾಮ್ಸೆ ಈ ಝೋನ್ ಮೇಲೆ ನಾವು ಬಾಯ್ ಸೈಡ್ ಹೋಗ್ಬೋದು. ಇಫ್ ಇಲ್ಲ ಹಾ. ಅಂತಂದ್ರೆ ಇಲ್ಲಿಂದ ಸೆಲ್ ಸೆಟ್ ನಮಗೆ ಚೆನ್ನಾಗಿರೋ ಸರಿ. ಟಿ ಟಿ ಸಿಗುತ್ತೆ. ಓಕೆ. ವೆಲ್ ಬ್ರೋ, ಇದು ನಂದು ಪರ್ಸ್ಪೆಕ್ಟಿವ್. ಓಕೆ. ಚೆನ್ನಾಗಿತ್ತು ಬ್ರೋ. ಹಾ. ಬಿ ಟಿ ಸಿ ಮತ್ತೆ ಎಕ್ಸ್ ಐ ಯು ಎಸ್ ಡಿ ಎರಡನ್ನೂ ಚೆನ್ನಾಗಿ ಹೇಳ್ಕೊಟ್ಟೆ. ಓಕೆ. ಥ್ಯಾಂಕ್ ಯು.